ನೋಡಿ, ಇವತ್ತಿನ ದಿನ ನಾನು ತಮ್ಮ ಮುಂದೆ ಯಾವ ಕಾರಣಕ್ಕಾಗಿ ಬಂದಿದ್ದೀನಿ ಅಂದರೆ, ಶನಿವಾರ ಅನಿಸುತ್ತೆ ಮೋಸ್ಟ್ಲಿ, ಕಾಡೇನಹಳ್ಳಿ ನಾಗರಾಜ್ರವರು ಮಾಜಿ ಅಧ್ಯಕ್ಷರು ಕೋಮುಲ್ಗೆ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ, ಪತ್ರಿಕಾ ಹೇಳಿಕೆನ. ಪಕ್ಕದಲ್ಲಿ ಇನ್ನೂ ಇತರೆ ನಿರ್ದೇಶಕರನ್ನು ಸಹ ಕೂಡಿಸ್ಕೊಂಡಿದ್ದಾರೆ. ಅವರು ಪತ್ರಿಕಾಗೋಷ್ಠಿ ಹೇಗಿತ್ತು ಅಂತ ಅಂದರೆ, ನಂಜೇಗೌಡರು ನಾನು ಮಾತಾಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಮೌನಕ್ಕೆ ಶರಣಾಗ್ತೀನಿ ಅಂತ ಹೇಳಿ ನಿಮ್ಮನ್ನು ಚೂ ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ಮೊನ್ನೆ ಶ್ರೀನಿವಾಸಪುರದಲ್ಲಿ ಕೆ ಮಂಜೂರವರು ಸಹ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಅವರು ಹೇಳೋದು ವಿಭಿನ್ನ, ತಾವು ಹೇಳೋದು ಇನ್ನೊಂದು ಭಿನ್ನ. ಅವ್ರು ಹೇಳ್ತಾರೆ, ನೀವು ಕೋಲಾರಕ್ಕೆ ಯಾಕೆ ಬರ್ತೀರಿ ಅಂತ. ಅಂದರೆ ಈ ಕೋಲಾರ ಏನಾದರೂ ಇವರಿಗೆ ಬರ್ಕೊಟ್ಬಿಟ್ಟಿದ್ದಾರಾ? ಯಾರಾದ್ರೂ ಕೋಲಾರ ಬಗ್ಗೆ ಮಾತಾಡಬಾರ್ದಾ? ಅದು ಒಂದು ಕಡೆಗಿಡೋಣ. ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕಾಡೇನಹಳ್ಳಿ ನಾಗರಾಜ್ರವ್ರಿಗೆ ನಾವು ಅಭಿನಂದಿಸಬೇಕು ಅಂತ ಇದ್ದೀವಿ. ಇವತ್ತು ಅವ್ರಿಗೆ ನಾವು ಕರೆ ಮಾಡಿದ್ರಿ, ನಮ್ಮ ಕರೆನ ಅವ್ರು ಸ್ವೀಕಾರ ಮಾಡಲಿಲ್ಲ. ಯಾಕೆ? ಕಾರಣ ಏನು ಅಂತಂದರೆ, ಅವರು ಮಾಡಿರೋಂಥ ಭ್ರಷ್ಟಾಚಾರನ ನೇರವಾಗಿ ಮಾಧ್ಯಮದವ್ರ ಮುಂದೆ ಒಪ್ಕೊಂಡಿದ್ದಾರೆ. ಬೇಕಾದರೆ ಅವರು ಒಂದು ಸಾರಿ ರಿವೈಂಡ್ ಮಾಡಿ ನೋಡಲಿ. ಏನು ಹೇಳಿದ್ದಾರೆ? ನಮಗೆ ಅಂಕಗಳನ್ನು ಹಾಕೋದಕ್ಕೆ, ಯಾರಿಗೆ ಬೇಕೋ ಅವ್ರಿಗೆ ಹಾಕೋದಕ್ಕೆ, ಒಂದೊಂದು ಡೈರೆಕ್ಟರ್ಗೆ 1-2 ಅಭ್ಯರ್ಥಿಗಳಿಗೆ ಅಂಕ ನೀಡೋದಕ್ಕೆ. ಸರ್, ಕೋಲಾರ ಜನತೆಗೆ ಒಂದು ಒಳ್ಳೆ ಆಫರ್ ತಂದಿದ್ವಿ ಸರ್. ಕೇವಲ 599 ರೂಪಾಯಿಗೆ ಒಂದು ಥಿಯೇಟ್ರು, ಒಂದು ಡೆಕೋರೇಷನ್, ಒಂದು ಟೆಡಿ, ಒಂದು ಫ್ಲವರ್ ಬಕ್ಕೆ ಇಷ್ಟು ಕೊಡ್ತೀವಿ ಸರ್. ನಮ್ಮಲ್ಲಿ ಬ್ರೈಟ್ ಟು ಬಿ, ಮಾಮ್ ಟು ಬಿ, ವೆಡ್ಡಿಂಗ್ ಆನಿವರ್ಸರಿ, ಬರ್ಡೇ ಎಲ್ಲಾ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು. ನಮ್ಮ ಅಡ್ರೆಸ್ ಬಂದು ಕೋಲಾರ MG ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಆಪೋಸಿಟ್ ಬಿಲ್ಡಿಂಗ್. ನಮಗೆ ಅವಕಾಶ ಇದೆ. ಅದನ್ನು ಉದಾಹರಣೆಗೆ ಪ್ರತಿಷ್ಠಿತ ಹಾಗೂ ಗೌರವಾನ್ವಿತ KPSC ಸಂಸ್ಥೆನ ಬಳಸ್ತಾರೆ, ಸರ್ಕಾರಿ ನೇಮಕಾತಿ ಸಂಸ್ಥೆಗಳನ್ನು ಬಳಸ್ತಾರೆ. ನಮಗೆ ಗೊತ್ತಿಲ್ಲ, ನಾವಿದುವರೆಗೂ ಕೇಳಿಲ್ಲ, ಯಾವುದೂ ದಾಖಲೆ ಇಲ್ಲ ನಮ್ಮ ಹತ್ರ. ಯಾವ್ಯಾವ KPSC ಅವರು ಅಥವಾ ಇತರೆ ಇಲಾಖೆಗಳು ಇವ್ರು ಹೇಳೋ ರೀತಿ ಮಾಡಿದ್ದಾರೆ ಅಂತ ಹೇಳಿ ನಮಗಂತೂ ಮಾಹಿತಿ ಇಲ್ಲ. ಇವರು ಆ ಗೌರವಾನ್ವಿತ ಸಂಸ್ಥೆಗಳ ಘನತೆಗೆ ಧಕ್ಕೆಯನ್ನು ತಂದಿದ್ದಾರೆ. ಅಂದರೆ ಇವರು ಒಪ್ಕೊಂಡಿದ್ದಾರೆ, ನಾವು ಮಾಡಿದ್ದೀವಿ, ನಾವು ನಮ್ಮ ಅಭ್ಯರ್ಥಿಗಳಿಗೆ, ಬೇಕಾದಂಥ ಅಭ್ಯರ್ಥಿಗಳಿಗೆ ಅಂಕಗಳನ್ನು ಕೊಟ್ಟು ಹಗರಣದಲ್ಲಿ ಭಾಗಿಯಾಗಿದ್ದೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಇವ್ರು ಯಾಕೆ ಒಪ್ಕೊಂಡಿದ್ದಾರೆ ಅಂತಂದರೆ, ಇವ್ರ ಪಕ್ಷ ಬೇರೆ, ನಂಜೇಗೌಡರ ಪಕ್ಷ ಬೇರೆ. ಆದರೆ ಕೋಮುಲ್ ಹೋದವಾಗ ಮಾತ್ರ ಎಲ್ಲ ಒಂದೇ ಇರ್ತಾರೆ. ಇವ್ರ ಮೇಲೆ ಅವರಿಗೆ ಹೊಟ್ಟೆ ಕಿಚ್ಚಿದೆ, ಅದಕ್ಕೆ ಅವ್ರನ್ನ ತಗಲಾಕಬೇಕು ಅಂತ ಹೇಳಿ ಮಾಪಿ ಸಾಕ್ಷಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಾವು ಒಂದು ಪ್ರಶ್ನೆ ಕೇಳ್ತೀರಿ, ತಾವು ಹೇಳ್ತೀರಿ 39,000ಕ್ಕೆ ನಮಗೆ ಶಾರ್ಟ್ ಕಟ್ರಸ್ಗೆ ಟೆಂಡರ್ ಬಂದಿತ್ತು, ನಾವು ಅದನ್ನು ವಜಾ ಮಾಡಿದ್ದೀವಿ, ಬೇಡ ಅಂತ ಹೇಳಿದ್ದೀವಿ. ಹಾಸನದಲ್ಲಿ 27,000 ರೂಪಾಯಿಗೆ ಬಿಕ್ರಿ ಮಾಡಿದ್ದಾರೆ, ನಾವ್ಯಾಕೆ 39,000 ಕೊಡಬೇಕು, ಕೊಡಲ್ಲ ಅಂತ ಹೇಳಿ ತಮ್ಮ ಉಳುಕು ಮತ್ತು ನಡೀತಾ ಇರೋಂಥ ಭ್ರಷ್ಟಾಚಾರ ಅಕ್ರಮಗಳನ್ನು ತಾವು ಬಯಲಿಗೆ ಎಳೆದಿದ್ದೀರಿ. ನಾನು ತಲೆಬಾಗಿ ನಿಮಗೆ ನಮಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ, ನೀವು ಧೈರ್ಯವಾಗಿ ಹೇಳಿದ್ದೀರಿ. ನಾವು ಇಷ್ಟು ದಿನ ಬಾಯಿ ಬಡ್ಕೋತಾ ಇದ್ವಿ, ನೀವು ಹಾಗೆ ಮಾಡ್ತೀರಿ, ಹೀಗೆ ಮಾಡ್ತೀರಿ ಅಂತ. ಅದಕ್ಕೆ ನೀವು ದಾಖಲೆ ಕೊಟ್ಟಂಗಾಗಿದೆ. ಧನ್ಯವಾದ ನಾಗರಾಜ್ ಸಾಹೇಬ್ರೆ. ಆಮೇಲೆ ಇನ್ನೊಂದು ವಿಚಾರ, ತಾವು ಹೇಳ್ತೀರಿ RTIಯಲ್ಲಿ ನಾನು ಏನು ಬೇಕಾದರೂ ಮಾಹಿತಿ ಕೊಡ್ತೀವಿ ನಮ್ಮ ಸಂಸ್ಥೆ, ನೀವು ತಗೊಳ್ಳಿ ಅಂತ ಹೇಳ್ತೀರಿ. ಇದೇ ನಿಮ್ಮ MD ಗೋಪಾಲ್ ಮೂರ್ತಿಯವರು ನಮಗೆ ಪತ್ರ ಬರೆದಿದ್ದಾರೆ, ನಾವು RT ವ್ಯಾಪ್ತಿಗೆ ಬರಲ್ಲ ಅಂತ ಹೇಳಿ. ನಾಚಿಕೆ ಆಗಬೇಕು ನಿಮ್ಮ ಹೇಳಿಕೆಗೆ. ಅಥವಾ ನಿಮ್ಮ ಗೋಪಾಲ್ ಮೂರ್ತಿಯವರು ನಿಮ್ಮ ಕಂಟ್ರೋಲಲ್ಲಿದ್ದಾರೋ ಇಲ್ವೋ ಗೊತ್ತಿಲ್ಲ. ಅವ್ರು ಹೇಳ್ದಂಗೆ ನೀವು ಕೇಳ್ತಾ ಇದ್ದೀರೋ, ಇಲ್ಲ ನೀವು ಹೇಳ್ದಂಗೆ ಅವ್ರು ಕೇಳ್ತಾ ಇಲ್ವೋ, ಸ್ಪಷ್ಟನೆ ಮಾಡಿ ದಯವಿಟ್ಟು. ನಾವು ಕೇಳಿದ ಮಾಹಿತಿನ ಕೊಡಿ. ಆಮೇಲೆ ಕಳೆದ ತಿಂಗಳು ಲೋಕಾಯುಕ್ತ ಸಂಸ್ಥೆಯವರು ತಾಂತ್ರಿಕ ವಿಭಾಗದಿಂದ ತಮ್ಮ ಸಂಸ್ಥೆಗೆ ಬಂದು 3 ದಿನ ಕಡತಗಳನ್ನು ಪರಿಶೀಲನೆ ಮಾಡಿದ್ದಾರೆ. 512 ಕೋಟಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ದಾಖಲಾತಿಗಳನ್ನು ನಾವು ಕೇಳಿದ್ದೀರಿ. ನಾಚಿಕೆ ಮಾನ ಮರ್ಯಾದೆ ಇಲ್ಲ ನಿಮ್ಮ ಅಧ್ಯಕ್ಷರಿಗೆ. ನಾನು ಎಲ್ಲ ದಾಖಲೆಗಳನ್ನು ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಇದುವರೆಗೂ ಯಾವುದೇ ದಾಖಲೆನ ಕೊಟ್ಟಿಲ್ಲ. ತಾವು ಹೇಳ್ತಾ ಇದ್ದೀರಿ ನಮ್ಮದು ತೆರೆದ ಪುಸ್ತಕ, ಯಾರು ಬೇಕಾದರೂ ನೋಡ್ಬೋದು ಅಂತ. ತೋರಿಸಿ, ಬ್ಯಾಂಕ್ ಅಕೌಂಟ್ ಕೊಡಿ,
ಕಲ್ಯಾಣ ಅಕೌಂಟಲ್ಲಿ ಏನೇನು ಮಾಡ್ತಾ ಇದ್ದೀರಿ, ಮೇಯ್ನ್ ಅಕೌಂಟಲ್ಲಿ ಏನೇನು ಮಾಡ್ತಾ ಇದ್ದೀರಿ ತೆರೆದಿಡಿ. ಹಾಲು ಹಾಕೋಂಥವ್ರಿಗೆ ಅಥವಾ ಸಾರ್ವಜನಿಕರಿಗೆ ಮುಕ್ತವಾಗಿ ಕೊಡಿ. ನಿಮ್ಮ ವಾಷಿಂಗ್ ಮೆಷಿನ್ನಲ್ಲಿ ನೀವು ಹಾಕಿ ತೊಳ್ಕೊಳ್ಳೋ ಥರ ಮಾಡ್ಕೊಳ್ಳಿ. ಈಗ ತಾವು ಹೇಳ್ತೀರಿ ನಾವು ನಾವು ಯಾವುದೇ ಅಕ್ರಮದಲ್ಲಿ ಪಾಲ್ಗೊಂಡಿಲ್ಲ ಅಂತ. ಪಾಲ್ಗೊಂಡಿಲ್ಲ ಅಂದರೆ ನಾವು ಕೇಳಿರೋ ದಾಖಲೆ ಕೊಡೋದಕ್ಕೆ ಸಮಸ್ಯೆ ಏನಾಗ್ತಾ ಇದೆ ನಿಮಗೆ? ಯಾಕೆ RTIಯಲ್ಲಿ ಕೇಳಬೇಕು? ತಮ್ಮನ್ನು ನೇರವಾಗಿ ಕೇಳಿದ್ದೀರಿ, ಕೊಡಿ. 75 ಜನ ನೇಮಕಾತಿ ಮಾಡ್ಕೊಂಡವಾಗ ತಾವು ಬಹಿರಂಗ ಪಡಿಸ್ಲಿಲ್ಲ ಅವ್ರು ಯಾವ ಊರು, ಎಲ್ಲಿಯವರು ಅಂತ. ಸ್ಥಳೀಯರು ಸ್ಥಳೀಯರು ಸ್ಥಳೀಯರು, ನಾನು ಸ್ಥಳೀಕ ಅಂತ ಮಾತಾಡ್ತೀರಿ. ಶಾಸಕರೇ, ಎಲ್ಲಿ ಸ್ಥಳೀಯರಿಗೆ ನೀವು ಹುದ್ದೆ ಕೊಟ್ಟಿದ್ದೀರಿ? ಯಾವ ಸ್ಥಳೀಯರಿಗೆ ನೀವು ಹುದ್ದೆ ಕೊಟ್ಟಿದ್ದೀರಿ? ಯಾರಿಗೆ ಕೊಟ್ಟಿದ್ದೀರಿ? ಯಾರು ದುಡ್ಡು ಕೊಟ್ಟಿದ್ದಾರೆ ಅವ್ರಿಗೆ ಕೊಟ್ಟಿದ್ದೀರಿ ಅಂತ ಹೇಳಿ ಜಗಜ್ಜಾಹೀರಾಗಿದೆ. ನಿಮ್ಮ ಕಾಡೇನಹಳ್ಳಿ ನಾಗರಾಜ್ರವರು ಹೇಳಿಕೆಯನ್ನು ತಾವು ಒಂದ್ಸಾರಿ ತಾವು ನೋಡಿ ಏನು ಹೇಳಿದ್ದಾರೆ ಅಂತ, ಇದಕ್ಕೆ ಉತ್ತರ ಕೊಡಿ ದಯವಿಟ್ಟು ಅಂತ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್.